ನೀವೇನಾದರೂ ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ? ಅಮೆಝಾನ್, ಫ್ಲಿಪ್‌ಕಾರ್ಟ್, ಮಿಂತ್ರಾ ಸೊ ಇನ್ನೂ ಸಾಕಷ್ಟು ವೆಬ್ಸೈಟಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಮಾಡೋರಿದ್ದರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಯಾಕಂದರೆ ನೀವು ಶಾಪಿಂಗ್ ಮಾಡೋದ್ರ ಜೊತೆಗೆ ದುಡ್ಡು ಕೂಡ ಸೇವ್ ಮಾಡ್ಬೋದು. ಸೊ ಅದು ಯಾವ ರೀತಿ, ಹೇಗೆ, ಅದು ಯಾವ ಆ್ಯಪು, ಎಷ್ಟು ಕ್ಯಾಶ್‌ಬ್ಯಾಕ್ ಬರುತ್ತೆ, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ಆ್ಯಪ್ ನಿಮಗೆ ಯಾವ ಥರ ಸೇವ್ ಆಗುತ್ತೆ, ಮನಿ ಸೇವ್ ಮಾಡ್ಬೋದು ಇದರಿಂದ ಅಂತ ಬಿಟ್ಟು. ಯಾಕಂದರೆ ಇವಾಗ ಜಾಸ್ತಿ ಜನ ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗೇ ಮಾಡ್ತಾ ಇದ್ದಾರೆ. ಅಮೆಝಾನ್ ಆಗಿರ್ಬೋದು, ಫ್ಲಿಪ್‌ಕಾರ್ಟ್ ಆಗಿರ್ಬೋದು, ಅಥವಾ ಇವಾಗ ಗ್ರಾಸರಿ ತರಬೇಕು, ವೆಜಿಟೇಬಲ್ಸ್ ತರಬೇಕು ಅಂದ್ರೂ ಕೂಡ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಅರ್ಜೆಂಟಾಗಿ ಬೇಕಾಗಿತ್ತು ಅಂದರೂ ಕೂಡ ನಾವೇನು ಮಾಡ್ತೀವಿ, ಫ್ಲಿಪ್‌ಕಾರ್ಟಲ್ಲಿ 10 ಮಿನಿಟ್ಸಲ್ಲಿ ನಾವು ಗ್ರಾಸರಿನ ತರಿಸ್ಕೋತೀವಿ ಅಲ್ವಾ. ಸೊ ಹಾಗಾಗಿ ನೀವು ಈ ಒಂದು ಆ್ಯಪಿಂದ ಯೂಸ್ ಮಾಡ್ಕೊಂಡು ತರಿಸಿದ್ರೆ ನಿಮಗೆ ನೀವು ಶಾಪಿಂಗ್ ಮಾಡೋದ್ರ ಜೊತೆಗೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಹಾಗಾಗಿ ನೀವು ಇದರಲ್ಲಿ ದುಡ್ಡನ್ನ ಸೇವ್ ಮಾಡ್ಬೋದು. ಒಂದು ದಿನಕ್ಕೆ ಒಂದು 2 ಸರ್ತಿ ನೀವು ಶಾಪಿಂಗ್ ಮಾಡಿದ್ರು ಕೂಡ ನಿಮ್ಮ ಅರ್ಧ ದುಡ್ಡಂತೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಲ್ವಾ. ಅದೇ ಕ್ಯಾಶ್ ಕರೋ ಆ್ಯಪ್ ಅಂತ ಹೇಳ್ಬಿಟ್ಟು, ಈ ಒಂದು ಕ್ಯಾಶ್ ಕರೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದರಿಂದ ನೀವು ಏನಾದರೂ ಶಾಪಿಂಗ್ ಮಾಡಿದ್ರಿ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಪ್ರತಿಯೊಂದು ವೆಬ್ಸೈಟ್ಗೂ ಕೂಡ ಡಿಫ್ರೆಂಟ್ ಪರ್ಸೆಂಟೇಜ್ ಕ್ಯಾಶ್ ಬ್ಯಾಕ್ ಅಂತ ಹೇಳಿ ನಿಮ್ಗೆ ಸಿಗುತ್ತೆ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಈ ಒಂದು ಆ್ಯಪ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನಿಲ್ಲ, ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಪ್ ಓಪನ್ ಆಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನೀವು ಶಾಪಿಂಗ್ ಮಾಡ್ಕೋಬೇಕು. ಸೊ ಶಾಪಿಂಗ್ನ ಯಾವ ಥರ ಮಾಡೋದು, ಎಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ತಿಳಿಸ್ತೀನಿ ಬನ್ನಿ. ಸೊ ಈ ಒಂದು ಕ್ಯಾಶ್ ಕರೋ ಆ್ಯಪ್ನ ಓಪನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವೆಬ್ಸೈಟ್ಗಳು ಇದೆ. ಅಮೆಝಾನ್, ಫ್ಲಿಪ್‌ಕಾರ್ಟ್, ಮಿಂತ್ರಾ, ಅಜಿಯೋ, ರಿಲಯನ್ಸ್ ಡಿಜಿಟಲ್, ಸೊ ಸಾಕಷ್ಟು ನಾಯಕ ಎಲ್ಲನೂ ಇದೆ. ಇದರಲ್ಲಿ ನಿಮಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದರೆ ಫ್ಲಿಪ್‌ಕಾರ್ಟಲ್ಲಿ ನೋಡ್ಬೋದು ನೀವು 7% ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಒಂದು ನಿಮಿಷ, ಇಲ್ಲಿ ನೋಡ್ತಾ ಇರ್ಬೋದು 7% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮಿಂತ್ರಾದಲ್ಲಿ 6% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಜಿಯೋದಲ್ಲಿ 10% ಇದೆ. ಸೊ ನಿಮ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವೇನಾದರೂ ಕ್ಯಾಶ್ ಕರೋ ಆ್ಯಪ್ನ ಯೂಸ್ ಮಾಡಿದ್ರೆ ಶಾಪಿಂಗ್ ಜೊತೆನೇ ನೀವು ದುಡ್ಡು ಕೂಡ ಸೇವ್ ಮಾಡ್ಕೋಬೋದು. ಇನ್ನು ಇದರಿಂದ ಯಾವ ಥರ ಶಾಪಿಂಗ್ ಮಾಡೋದು ಅಂದರೆ ಜಸ್ಟ್ ಏನಿಲ್ಲ, ಕ್ಯಾಶ್ ಕರೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಫ್ಲಿಪ್‌ಕಾರ್ಟ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಅರ್ನ್ ಕ್ಯಾಶ್ ಬ್ಯಾಕ್ ಆ್ಯಂಡ್ ಫ್ಲಿಪ್‌ಕಾರ್ಟ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಡೈರೆಕ್ಟಾಗಿ ಫ್ಲಿಪ್‌ಕಾರ್ಟ್ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಾರ್ಮಲಿ ನೀವು ಯಾವ ಥರ ಆರ್ಡರ್ ಮಾಡ್ತೀರಾ, ಶಾಪಿಂಗ್ ಮಾಡ್ತೀರಾ, ಅದೇ ಥರನೇ ಆರ್ಡರ್ ಮಾಡೋದು. ಏನು ಇದರಲ್ಲಿ ಜಾಸ್ತಿ ಏನಿಲ್ಲ. ಬಟ್ ಕ್ಯಾಶ್ ಕರೋ ಆ್ಯಪ್ ಮುಖಾಂತರ ನೀವು ಹೋಗಿ ಶಾಪಿಂಗ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಾರ್ಮಲಾಗಿ ನೀವು ಫ್ಲಿಪ್‌ಕಾರ್ಟ್ ಆ್ಯಪ್ನೇ ಡೈರೆಕ್ಟಾಗಿ ಓಪನ್ ಮಾಡಿದರೆ ಅಲ್ಲಿ ಕ್ಯಾಶ್ ಬ್ಯಾಕ್ ಅನ್ನೋದು ನಿಮಗೆ ಸಿಗೋದಿಲ್ಲ. ಹಂಗಾಗಿ ಜಸ್ಟ್ ಈ ಒಂದು ಆ್ಯಪ್ ಮುಖಾಂತರ ಹೋಗಿ ನೀವು ಶಾಪಿಂಗ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ, ಓಕೆನಾ. ಇಲ್ಲಿ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಏನೂ ಇಲ್ಲ. ಹಾಗೆ ದುಡ್ಡು ಕೂಡ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಜಸ್ಟ್ ಈ ಆ್ಯಪ್ ಮುಖಾಂತರ ಹೋಗಿ ನೀವು ಶಾಪಿಂಗ್ ಮಾಡಿದರೆ ನೋಡಿ, ಜಸ್ಟ್ ಇವಾಗ ಫ್ಲಿಪ್‌ಕಾರ್ಟ್ ಆ್ಯಪ್ ಓಪನ್ ಆಯಿತು. ಇವಾಗ ನಾರ್ಮಲಿ ನೀವು ಯಾವ ಥರ ಶಾಪಿಂಗ್ ಮಾಡ್ತೀರಾ ಅದೇ ಥರ ಮಾಡೋದು. ಸೊ ಇಲ್ಲಿ ಎಕ್ಸ್ಟ್ರಾ ಏನು ಅಮೌಂಟ್ ಕಟ್ಟಾಗೋದಿಲ್ಲ, ಏನೂ ಇಲ್ಲ. ಬಟ್ ನಿಮಗೆ ಸೇವಿಂಗ್ಸ್ ಅನ್ನೋದು ಆಗುತ್ತೆ, ಓಕೆನಾ. ಸೊ ಈಸಿ ಇದೆ ತುಂಬಾ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಾರೆ, ಗ್ರಾಸರಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಶಾಪಿಂಗ್ ಮಾಡೋದ್ರ ಜೊತೆನೇ ನೀವು ಕೂಡ ದುಡ್ಡು ಸೇವ್ ಮಾಡಿ. ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಿಮಗೆ ರಿವಾರ್ಡ್ ಸ್ಕ್ರ್ಯಾಚಸ್ ಕೂಡ ಕೊಡ್ತಾರೆ. ಸೊ ಇಲ್ಲಿ ಸ್ಕ್ರ್ಯಾಚ್ ಮಾಡಿ ನೀವು ರಿವಾರ್ಡ್ ಕೂಡ ಪಡ್ಕೋಬೋದು. ಅದರಿಂದ ಕೂಡ ನಿಮಗೆ ಬೆನಿಫಿಟ್ ಇದೆ. ಸೊ ಹಾಗಾಗಿ ಇನ್ಯಾಕೆ ತಡ ಮಿಸ್ ಮಾಡ್ಕೋತೀರಾ. ಸೊ ಖಂಡಿತವಾಗ್ಲೂ ಲಿಂಕ್ನ ಕ್ಲಿಕ್ ಮಾಡಿ, ಇದರ ಮುಖಾಂತರ ನೀವು, ಓಕೆನಾ. ಸೊ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಏನು ಲಾಸ್ ಇಲ್ಲ ಅಲ್ವಾ. ಸೊ ಹೆಂಗಿದ್ರು ನಾವು ಆನ್ಲೈನ್ ಆರ್ಡರ್ ಹಾಕ್ತಾನೆ ಇರ್ತೀವಿ. ಸೊ ಅದರಿಂದ ಮುಖಾಂತರ ಹಾಕಿದರೆ ನಮಗೆ ಇನ್ನೂ ಒಳ್ಳೆಯದು. ಸೊ ನನಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಮೈ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ತೋರಿಸುತ್ತೆ, ನಿಮಗೆ ಕ್ಯಾಶ್ ಬ್ಯಾಕ್ ಎಷ್ಟು ಬಂದಿದೆ, ರಿವಾರ್ಡ್ಸ್ ಎಷ್ಟು ಬಂದಿದೆ, ಆ್ಯಂಡ್ ಎಷ್ಟು ಕಮಿಷನ್ ಪೆಂಡಿಂಗ್ ಇದೆ, ಎಷ್ಟು ರಿಸೀವ್ ಆಗಿದೆ ಎಲ್ಲ ಕೂಡ ಅಲ್ಲಿ ತೋರಿಸುತ್ತೆ. ನನಗೆ ಇಲ್ಲಿವರೆಗೂ 10,948 ರುಪೀಸ್ ಆಗಿದೆ. ಬಟ್ ಕ್ಯಾಶ್ ಬ್ಯಾಕು 4,725.5 ಆಗಿದೆ. ರಿವಾರ್ಡ್ಸು 602.15. ರಿವಾರ್ಡ್ಸ್ನ ನೀವು ಶಾಪಿಂಗ್ ಮಾಡುವಾಗ ಯೂಸ್ ಮಾಡ್ಕೋಬೋದು.
ಆ್ಯಂಡ್ ಕ್ಯಾಶ್ ಬ್ಯಾಕ್ನ ನೀವು ಅಕೌಂಟ್ ಡೀಟೇಲ್ಸ್ನ ಹಾಕಿಬಿಟ್ಟು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ದುಡ್ಡನ್ನ. ರಿವಾರ್ಡ್ಸ್ ಏನಿದೆ ನೀವು ಶಾಪಿಂಗ್ ಮಾಡ್ಕೋವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಇನ್ನು ಪೆಂಡಿಂಗ್ ಎಷ್ಟಿದೆ ಸೊ ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ ನಿಮಗೆ. ಹಾಗಾಗಿ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸುಮ್ಮನೆ ಶಾಪಿಂಗ್ ಮಾಡೋಕ್ಕಿಂತ ಇದನ್ನು ಯೂಸ್ ಮಾಡಿ ಮಾಡ್ಕೋಬೋದು. ಮನೇಲಿ ಮಕ್ಕಳು ಇರೋದ್ರಿಂದ ಏನಾದರೂ ಅರ್ಜೆಂಟಾಗಿ ಬೇಕಾದಾಗ ನಾವು ಹೆಂಗಿದ್ರೂ ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ವ, ಹಾಗಾಗಿ ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಕೂಡ ನಾನು ಜಾಸ್ತಿ ತರಿಸ್ತೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ. ನಾನು ಹಾಗಾಗಿ ಇದ್ರ ಮುಖಾಂತರ ನಾನು ತರಿಸಿದ್ದೀನಿ. ಈ ಕಡೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ, ಆ ಕಡೆ ಕಮಿಷನ್ ಕೂಡ ಅರ್ನ್ ಆಗುತ್ತೆ. ಹಾಗಾಗಿ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕಿದ್ರು ನಾವು ಜಾಸ್ತಿ ಪ್ರಾಡಕ್ಟ್ಸ್ನ ತರಿಸ್ತೀವಿ ಅಲ್ವಾ. ಸೊ ಹಾಗಾಗಿ ಫ್ಲಿಪ್ಕಾರ್ಟು, ಮಿಂತ್ರಾ ಇದನ್ನೆಲ್ಲ ಕೂಡ ನಾನು ಯೂಸ್ ಮಾಡ್ತೀನಿ. ಅದರಿಂದ ಕೂಡ ಕ್ಯಾಶ್ ಬ್ಯಾಕ್ ಜಾಸ್ತಿ ಬಂದಿದೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಫಿಲಿಯೇಟ್ ಮಾರ್ಕೆಟಿಂದ ಎಷ್ಟು ಬಂದಿದೆ ಅಂತ ಬಿಟ್ಟು ಲೈವ್ ಆಗಿಯೇ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಶಾಪಿಂಗ್ ಮಾಡೋರಿಗೆ ಎಲ್ಲರೂ ಕೂಡ ಈ ಒಂದು ಆ್ಯಪ್ ಮುಖಾಂತರ ಶಾಪಿಂಗ್ ಮಾಡಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ಅರ್ನ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.